ಪ್ರೊಪರೇಟರ್ ಆದಂಥ ರಾಧಾಕೃಷ್ಣ ಅವ್ರು ಹೇಳಿದಾಗೆ ಈ ವಿಷಯ ಎಲ್ಲ ತಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಇದರಲ್ಲಿ ಏನಂತಂದರೆ ಇದರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರೇ ಇರ್ತಾರೆ. ಆದರೆ ಇವ್ರು ಗೊತ್ತಿಲ್ಲದಂಗೆ ಇಲ್ಲಿಗಲಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗೆ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದ್ದಾವೆ, ಮಾರ್ಕೆಟಲ್ಲಿ ಇದೆಲ್ಲನೂ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪ ಅಂತಂದರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನು ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಂಡು ಮಾರ್ಕೆಟಿಗೆ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡ್ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟಿಂದ ನಮಗೆ ಎಲ್ಲ ಥರದ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದ್ದಾವೆ. ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ಗಳನ್ನ ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬೋದು. ಸೊ ಯಾರು ಕೂಡ ಇದನ್ನು ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡಬಾರ್ದು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.